ಸಿಗ್ಬೇಕಲ್ಲ. ಸಿಗ್ಬೇಕಾದ್ರೆ ನಾವು ಪಾಲಕರಾದ ನಮ್ ಜವಾಬ್ದಾರಿ ಬಹಳ ಇರ್ತದೆ ಅಲ್ಲ. ಶಿಕ್ಷಕರದ್ದು ಇರ್ತದೆ, ನಮ್ದು ಇರ್ತದೆ. ಶಿಕ್ಷಕರು ಬರೋರು ಮಾತಾಡ್ತಾ ಇಲ್ಲ, ಮತ್ತೆ ಅವ್ರ ಜವಾಬ್ದಾರಿ ದೊಡ್ಡದಿದೆ. ಅವ್ರು ನಮ್ದು ಸಹಿತ ಇರ್ತದೆ. ಯಾಕೆ ಹೇಳ್ರಿ, ನಾವು ಮನೆಗೆ ಬಂದು ಈಗ ನಾಲ್ಕು ಬಂದು ಶನಿವಾರ 2 ದಿನ ಮಕ್ಕಳು 2 ದಿವಸ ಇಟ್ಕೊಳ್ಳೋದಕ್ಕೆ ನಮ್ಗೆ ಸಾಕಾಗ್ತದೆ ಅಲ್ಲ. ಸರಿ, ಒಪ್ಕೊಟ್ಟೆ ತಾಯಿಗಳು ಒಪ್ಕೊಟ್ಟಿರಲ್ಲ. ಹಾ, ಈಗ ಅವರು ಇಷ್ಟೆಲ್ಲ ಮಕ್ಕಳು ಇಟ್ಕೊಂಡು ಅವ್ರಿಗೆ ಶಿಕ್ಷಣನೂ ಕೊಡ್ಬೇಕು, ಮತ್ತೆ ಊಟ ಕೊಡಿಸ್ಬೇಕು, ಮತ್ತೆ ಮಕ್ಕಳ ಬಗ್ಗೆ ಕಾಳಜಿ ಮಾಡ್ಬೇಕು. ಇಷ್ಟೆಲ್ಲ ಮಾಡ್ತಾ ಇದ್ದಾರ. ಇದೆಲ್ಲ ಮಾಡ್ಬೇಕಾದ್ರೆ ನಮ್ ಜವಾಬ್ದಾರಿ ಏನು? ಈಗ ಬಿಸಿ ಊಟ ಬಂದು ಮಕ್ಕಳು ಶಾಲೆಗೆ ಬರ್ತಾ ಇದ್ರಿಂದ ನಮ್ ಕೆಲವಷ್ಟು ಫಂಕ್ಷನ್ಗಳಿಗೆ ಹೋಗ್ತಾಗ್ತದೆ, ಏನಾದ್ರು ನಮ್ ಕೆಲಸ ಮಾಡ್ಕೊಂಡು ಬರ್ಲಿಕ್ಕೆ ಆಗ್ತದೆ, ಬ್ಯಾಂಕ್ಗಳಿಗೆ ಹೋಗ್ಲಿಕ್ಕೆ ಆಗ್ತದೆ, ಹೌದಲ್ಲ? ಅಷ್ಟಿಲ್ವಾ, ಸಂಘಕ್ಕೆ ಹೋಗ್ಬರ್ಲಿಕ್ಕೆ ಆಗ್ತದೆ. ಈಗ ನಾನೇ ಎಷ್ಟೋ ಸಲ ಕೇಳಿದ್ದೇನೆ, ನಾವೆಲ್ಲಾದ್ರೂ ರಜಾಗೆ ಏನಾದ್ರು ಫಂಕ್ಷನಿಗೆ ಹೋದ್ರೆ 4 ಗಂಟೆ ಆಯ್ತು, ಮಕ್ಕಳು ಬರ್ಲಿಕ್ಕೆ ಆಯ್ತು, ಮನೆ ಮುಗಿಸ್ಬೇಕು ಹೇಳ್ತಾರೆ, ಹೇಳ್ತಿಲ್ಲ, ಒಪ್ಕೊಳ್ತೀವಲ್ಲ. ಈಗ ಅದಕ್ಕಾಗಿ ಅಷ್ಟೆಲ್ಲ ಜವಾಬ್ದಾರಿಯಿಂದ ಶಾಲೆಯವರು ಮಕ್ಕಳನ್ನ ಇಟ್ಕೊಳ್ಬೇಕಾದ್ರೆ ನಾವು ಅವರಿಗೆ ಸಹಕಾರವನ್ನು ಕೊಡಬೇಕು. ಏನಂದ್ರೆ ನಾವು ಆಗಾಗ ಶಾಲೆ ಭೇಟಿ ಕೊಡಬೇಕು, ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೇಳಬೇಕು. ಮತ್ತು ಶಾಲೆಯಿಂದ ಮನೆಗೆ ಹೋದ ತಕ್ಷಣ ಹೋಮ್ವರ್ಕ್ ನಮ್ಗೆಲ್ಲ ಪಾಠಕ್ಕೆ ಪುಸ್ತಕ ತೆಗಿ ಬರಿ ಅಂತ ಹೇಳ್ತಿದ್ರು. ಈಗ ಹಂಗಲ್ಲ, ನೀವು ಊಟ ಏನು ಕೊಟ್ಟು, ಅಡುಗೆ ಏನು ಮಾಡಿದ್ದಾರೆ, ಏನು ತಿಂದ್ರಿ ಅದನ್ನು ಕೇಳಬೇಕು. ಜೊತೆಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ನಾವು ಲಕ್ಷ್ಯ ಕೊಟ್ಟು ಮಾಡಬೇಕು. ಇದನ್ನೆಲ್ಲ ಸರ್ಕಾರ ಯಾಕೆ ಕೊಡ್ತಾ ಇದೆ ಹೇಳಿ? ಇವಾಗ ಫ್ರೀಯಾಗಿ ಕೊಡ್ತಾ ಇದೆ. ಒಂದು ಮಗುಗೆ ಸರ್ಕಾರ ಎಷ್ಟು ಖರ್ಚು ಮಾಡ್ತಾ ಇದೆ ಅಂತ ನೆನಪಿದ್ಯಾ? ಎಷ್ಟೆಲ್ಲ ಖರ್ಚು ಮಾಡ್ತಾ ಕುತ್ಕೊಂಡು ಲೆಕ್ಕ ಹಾಕ್ತೀವಿ ನೀವು. ಈಗ ನಾವೇ ಮಕ್ಕಳಿಗೆ ತಗೊಂಡ್ಬಂದ್ರೆ ಏನು ತರಬೇಕಿತ್ತು, ಒಂದು ಶಾಲೆ ಶುರು ಆಗ್ತಿತ್ತು, ಸೆಲೆಕ್ಟ್ ಚಿಟ್ಟಿಡೋ ಅಂತಿತ್ತಲ್ಲ, ಎಲ್ಲ ವ್ಯವಸ್ಥೆ ಮಾಡಬೇಕು ಪ್ರತಿಯೊಂದನ್ನು. ಈಗ ಹಾಗೆ ಪರಿಸ್ಥಿತಿ ಇಲ್ಲ. ಪುಸ್ತಕ ಕೊಡ್ತೇವೆ, ಬಟ್ಟೆ ಕೊಡ್ತೇವೆ, ಚಪ್ಪಲ್ ಕೊಡ್ತೇವೆ, ಛತ್ರಿ ಒಂದ್ಸರ್ದು ಅದು ಮತ್ತು ದಾನಿಗಳು ಕೆಲವೊಂದು ಶಾಲೆ ಕೊಡ್ತಾರೆ ಅದನ್ನು. ಈಗ ನಾನು ಹೇಳೋದೇನಂದ್ರೆ, ಇಷ್ಟೆಲ್ಲ ಸವಲತ್ತುಗಳನ್ನು ಕೊಟ್ಟಾಗ ನಿಮ್ಮ ಪಾಲಕರಾದ ನಿಮ್ಮ ಜವಾಬ್ದಾರಿ ಏನು? ಇದನ್ನು ಸರ್ಕಾರ ಯಾಕೆ ಕೊಡ್ತಾ ಇದೆ ಹೇಳಿದ್ರಪ್ಪ? ಸರ್ಕಾರ ಇಷ್ಟೆಲ್ಲ ಸವಲತ್ತನ್ನ ಯಾಕೆ ಕೊಡ್ತಾ ಇದೆ? ದುಡ್ಡು ಹೆಚ್ಚಾಗುತ್ತೆ ಗೌರ್ಮೆಂಟಿಗೆ, ಮತ್ತೆ ಯಾಕೆ ಕೊಡ್ತಾ ಇದೆ? ಶಿಕ್ಷಣ, ಶಿಕ್ಷಣದಲ್ಲಿ ಮುಂದುವರಿಬೇಕು ಮತ್ತು ಮಕ್ಕಳಲ್ಲಿ ಪೌಷ್ಟಿಕಾಂಶವನ್ನ ಹೆಚ್ಚಾಗಬೇಕು. ಅಂದ್ರೆ ಈಗ ನೋಡಿ, ಒಬ್ಬರು ಬಡವ ಮಕ್ಕಳು ಇರ್ತಾರೆ, ಒಬ್ಬರು ಸ್ವಲ್ಪ ಇದ್ದಿದ್ದವ್ರ ಮಕ್ಕಳು ಇರ್ತಾರೆ, ಅವ್ರಿಗೆ ಸ್ವಲ್ಪ ಸಿಗ್ತಾರೆ, ಬಡವ ಮಕ್ಕಳಿಗೆ ಸಿಗುದಿಲ್ಲ. ಎಷ್ಟೋ ಸಲ ಮಕ್ಕಳು ತಲೆ ಬಿಡುದು, ಇದು ಮಾಡುದು ಸಾಕಷ್ಟು ಆಗ್ತಾ ಇತ್ತು. ಅದೆಲ್ಲ ಆಗ್ಬೇಕು. ಮತ್ತು ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸರ್ಕಾರ ಇಷ್ಟೆಲ್ಲ ಸವಲತ್ತುಗಳನ್ನ ಕೊಟ್ಟಿದೆ ಅಲ್ವಾ? ಆ ಸವಲತ್ತುಗಳನ್ನು ನಾವು ಯಾಕೆ ಬಳಸ್ಕೋಬೇಕು ಅಂದ್ರೆ, ನಾವು ಆಗಾಗ ಶಾಲೆಗೆ ಭೇಟಿ ಕೊಡ್ತಾ ಇರಬೇಕು, ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ಬೇಕು, ಮತ್ತು ಪ್ರತಿದಿನ ಕಡ್ಡಾಯವಾಗಿ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಲ್ವಾ? ಈಗ ಆಟ ಊಟ ಎಲ್ಲ ಕೊಟ್ಟ ಮೇಲೆ ಪಾಠದ ಬಗ್ಗೆನೂ ನಾವು ಗಮನವನ್ನು ಹರಿಸಬೇಕು. ಶಾಲೆ ಊಟ ಕೊಡ್ತಾರೆ, ನಮ್ಗೆ ನಾವು ಉಳಿಸ್ಕೊಳ್ಬಾರ್ದು, ನಮ್ಮ ಜವಾಬ್ದಾರಿ ಭಾಳ ಇದೆ. ಯಾಕೆ ಕೇಳಿದ್ರೆ, ಪಾಲಕರು ಆಗಾಗ ಬರ್ತಾ ಇದ್ರೆ ಶಿಕ್ಷಕರು ಅಲರ್ಟ್ ಆಗ್ತಾರೆ ಅಲ್ವಾ? ಗೊತ್ತಾಯ್ತಾನೆ ಏನು ಅಂತ ಹೇಳಿದ್ರೆ, ಯಾಕೆಂದ್ರೆ ಪಾಲಕರು ಬರ್ತಾರೆ, ನಮ್ಮ ಮಕ್ಕಳು ನಮ್ಮ ಅಮ್ಮ ಇವತ್ತು ಬಂದು ನಮ್ಮ ಅಪ್ಪ ಇವತ್ತು ಬಂದು ಮತ್ತೆ ಇಲ್ಲೇ ನಾನು ಕಿಡಿಗೇಡಿ ಮಾಡಿದ್ರು ನಮ್ಗೆ ಹೊಡಿತಾರೆ ಅನ್ನೋ ಭಾವನೆ ಬರ್ತದಿಲ್ಲ. ಮಕ್ಕಳು ಕಿಡಿಗೇಡಿ ಮಾಡಿ ಬೈತಿರಲ್ಲ, ಮಾಡ್ತಿರ್ತಾರೆ. ಯಾಕೆಂದ್ರೆ ಈಗ ಶಾಲೆಯಲ್ಲಂತೂ ಮಕ್ಕಳು ಹೊಡಿಲಿಕ್ಕಿಲ್ಲ ಶಿಕ್ಷಕರು. ಅದು ಒಂದು ದೊಡ್ಡ ಇದು ಏನಂದ್ರೆ, ಮಕ್ಕಳಿಗೆ ಹೊಡಿಬಾರ್ದು, ಮಕ್ಕಳಿಗೆ ಬೈಬಾರ್ದು, ಅವ್ರಿಗೆ ಊಟ ಕೊಡಬೇಕು, ಶಿಕ್ಷಣ ಕೊಡಬೇಕು, ಎಲ್ಲವನ್ನ ಕೊಡಬೇಕು. ಆದ್ರೆ ನಾವೇಬೇಕಾದ್ರೆ ಸಿಗುತ್ತದೆ, ಊಟ ಇಲ್ಲಾಗಿತ್ತು, ಶಿಕ್ಷಣ ಇತ್ತು, ಅದೇ ಹೊಡಿತಿದ್ರು ಹೊರಗಡೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಬರ್ಲಿಕ್ಕೆ ಒಂಚೂರು ಹೇಗಾಯ್ತು ಅಂದ್ರೆ ನಾವು ಹೊರಗಡೆ ಇಟ್ಕೋಬೇಕು, ಇಲ್ಲಾದ್ರೂ ಒಂದು ಕಾಲಲ್ಲಿ ನಿಲ್ಬೇಕು. ಯಾವ್ಯಾವ ನಮ್ಮಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ದೇವಲ್ವಾ? ಅದಕ್ಕಾಗಿ ನಾವೇನು ಹೇಳ್ತಾ ಇದ್ದೇವೆ ಅಂದ್ರೆ, ಈಗ ಮಕ್ಕಳಿಗೆ ನಾವು ಶಿಕ್ಷಕರ ಜವಾಬ್ದಾರಿ ಒಟ್ಟು ಪಾಲಕರು ಸಹಿತ ಜವಾಬ್ದಾರಿಯನ್ನ ತಗೊಳ್ಬೇಕು. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಮಧ್ಯಾಹ್ನ ಉಪಹಾರ ಯೋಜನೆ ಹೊಡಿತಿತ್ತು ಒಂದು ಶಾಲೆಯಲ್ಲಿ. ಅಲ್ಲಿ 44 ಮಕ್ಕಳಿದ್ರು, ಎಲ್ಲ ಕೂಲಿ ಮಕ್ಕಳು ಚಂದ, ಅಷ್ಟು ಜನ ಊಟ ಮಾಡ್ತಿದ್ರು, ಒಬ್ಬರು ಬಿಡದೆ ಊಟ ಮಾಡ್ತಿದ್ರು. ಪಾಲಕರು ಆಫೀಸ್ ಇದು ಕೆಲಸಕ್ಕೆ ಹೋಗೋದು, ಸಂಜೆ ಬರೋದು, ಸ್ವಲ್ಪ ಮಕ್ಕಳು ಊಟ ಮಾಡ್ಕೊಂಡು ಏನು ಊಟ ಮಾಡಿ ಕೇಳ್ಬೋದು, ಕೇಳಿಲ್ಲ ಅಂತ ಕಡೆಗೆ ಇದೇ ಪಾಲಕ ಸಭೆ ಅಂತ ಕರೆದು ಬೇಡ. ಆವಾಗ ಬಂದು ಕೂಡಲೇ ಅವ್ರಿಗೇನೋ ಅಬ್ಜೆಕ್ಷನ್ ಇಲ್ಲ, ನಮ್ಮ ಶಾಲೆ ಚಂದ ಇದೆ, ನಮ್ಮ ಮಕ್ಕಳೆಲ್ಲ ಊಟ ಮಾಡ್ತಾರೆ. ಮತ್ತೊಂದು ಪ್ಲಸ್ ಪಾಯಿಂಟ್ ಏನು ಕೇಳಿದ್ರೆ, ಮನೆಯಲ್ಲಿ ನೀವು ಏನೇ ಮಾಡ್ಕೊಟ್ಟು ಊಟ ಮಾಡೋದಿಲ್ಲ, ಇಲ್ಲಿ 4 ಜನ ಮಂದಿ ಮಕ್ಕಳು ಊಟ ಮಾಡ್ತಾರೆ ಅಲ್ವಾ? ಮಾಡ್ತಾರೆ. ಕಡೆಗೆ ಎಷ್ಟು ಜನ ಮಕ್ಕಳು ಶಾಲೆ ಮಾಡಿ ಸಾಧ್ಯವಲ್ಲ ಆಗ್ತದೆ, ನೀವು ಮಾಡಿ ಸಾಧ್ಯವಲ್ಲ ಆಗುದಿಲ್ಲ ಅದನ್ನು ಇದೆ. ಹಾಯ್ತಕ್ಕೆ ಕಡೆಗೆ ಏನು ಹಾಕ್ತೀರಾ, ಆ ಶಾಲೆಯಲ್ಲಿ ಎಲ್ಲರೂ ಬಂದರು,
ಕಡೆ ಏನಿದೆ ಸಮಸ್ಯೆ ಏನಿದೆ ಹೇಳಿ ಅಂತ. ಇಲ್ಲ ನಮ್ಮ ಶಾಲೆಯಲ್ಲೆಲ್ಲ ಮಕ್ಕಳು ಕ್ರಮಟ ಚೆನ್ನಾಗಿದೆ ಅಂತ ಹೇಳಿ. ವಾಸ್ತವವಾಗಿ ನಾವು ಅಲ್ಲಿ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಎಣ್ಣೆ ಪಾಕೆಟ್ ಡೇಟ್ ಬಾರ್ ಆಗಿತ್ತಂದ್ರೆ ಸುಮಾರು ಮಾರ್ಚ್ದಲ್ಲಿ ಹೋಗಿದ್ದೀವಿ ನಾವು, ಡಿಸೆಂಬರ್ನಲ್ಲೇ ಮುಗಿದಿದೆ ಡೇಟ್. ಮತ್ತೇನಿದೆ ಕೇಳಿ ಡೇಟ್ ಬಾರ್ ಆದ್ರೆ ರಿಟರ್ನ್ ಕೊಡ್ಲಿಕ್ಕೆ ಅವಕಾಶ ಇದೆ ಅಲ್ಲ ಮೇಡಮ್? ಶಾಲೆ ನೀವು ತಗೊಂಡು ಶಾಲೆಗೆ ನಿಮ್ಗೆ ಕಳ್ಸಂತ ಫುಡ್ಡು ಸರಿ ಇಲ್ಲ ಅಂದ್ರೆ ರಿಟರ್ನ್ ಕೊಡ್ಲಿಕ್ಕೆ ಅವಕಾಶ ಇದೆ. ಅಲ್ಲ ಅವಕಾಶ ಇದೆ ಅಲ್ಲ ಅಂತ ಕೇಳ್ತಾ ಇದ್ದೀನಿ. ಇದೆ ಅವಕಾಶ ಇದೆ, ನಾ ಯಾಕೆ ಕೇಳಿ ಅವಕಾಶ ಇದೆ, ನನಗೆ ಗೊತ್ತಿದೆ ಯಾಕೆ ಕೇಳಿದ್ರೆ ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಬೇಳೆನ ಹಾಳಾಯ್ತಪ್ಪ, ಒಂದು ಸಾಮಾನ್ಯ ಅದನ್ನ ರಿಟರ್ನ್ ಕೊಡ್ಲಿಕ್ಕೆ ಅವಕಾಶ ಇದೆ. ಶಿಕ್ಷಕರು ಬರ್ತದೆ ಆಮೇಲೆ ಇಂಥ ಶಾಲೆ ಶಿಕ್ಷಕರು ಹೀಗೆ ಮಾಡಿದ್ರು ನಮ್ಮ ಅಲ್ಲಿ ಎರಡು ರೀತಿ ಇದೆ. ನಾ ಹೇಳ್ತೇನೆ, ನೀವು ಹೋಗ್ತಿರೋಬ್ರಿಲ್ಲ. ನಾ ಹೋದಾಗ ನಾನೇ ಸ್ವತಃ ನೋಡಿದ್ದಲ್ಲ, ಒಡಿಟ್ ಮಾಡಿದ್ದು ಹೋದಾಗ. ಮತ್ತೆ ನಿಮ್ಮ ಹಿರಿಯ ಅಧಿಕಾರಿಗಳು ಒಬ್ರು ಇದ್ರು ನಮ್ಮ ಜೊತೆಗೆ, ಬೇಡ ಅಧ್ಯಕ್ಷ ಅಂತ, ಯಾವ ಶಾಲೆ ಅಂತಂದು ಹೇಳ್ತಾ ಇಲ್ಲ. ಏನಾಗಿತ್ತು ಕೇಳಿದ್ರೆ 12 ಪಾಕೆಟು ಮಾರ್ಚ್ ಇದು ಡಿಸೆಂಬರ್ದಲ್ಲಿ ಇದಾದದ್ದು ಡೇಟ್ ಬಾರ್ ಆದದ್ದು, ಡಿಸೆಂಬರ್ದ ಡೇಟ್ ಬಾರ್ ಆದದ್ದು ಮಾರ್ಚ್ ಉಪಯೋಗಿಸ್ತಾ ಇದ್ರು. 12 ಪ್ಯಾಕೆಟ್ ಇತ್ತು. ಅದರ ಹೊತ್ತಾಗಿ 3 ಬಾಕ್ಸ್ ಹೊಸ ಎಣ್ಣೆ ಪ್ಯಾಕೆಟ್. ನಾನು ಕಡೆಗೆ ಅದ್ರ ಬಗ್ಗೆ ವಿಚಾರ ಮಾಡಿದಾಗ ಅಲ್ಲಿ ನಮ್ಗೆ ಏನು ಹೇಳಿದೆ, ಇಲ್ಲ ಅಲ್ಲಿ ಏನಾದ್ರು ಸರಿ ಬರಲಿಲ್ಲ ಅಂತ ರಿಟರ್ನ್ ಕೊಡ್ಲಿಕ್ಕೆ ಅವಕಾಶ ಇದೆ, ಕೊಡ್ಬೋದು, ಅವ್ರನ್ನ ಕೊಟ್ಟು ಇದನ್ನ ಮಕ್ಕಳಿಗೆ ಇದು ಮಾಡ್ಬೋದು ಅಂತ ಇದೆ ಅಂತ ನಮ್ಗೆ ಹೇಳಿದೆ. ಆದ್ರೆ ನಾವು ಇನ್ನೂ ತಪ್ಪ ವಿಷಯಕ್ಕೆ ಪೂರ್ವವಾಗಿ ಹೇಳ್ತೇವೆ. ಟೀಚರ್ ಮೇಲೆ ಅಪವಾದ ಬರ್ತದೆ ಅಂತ ಹೇಳ್ಕೊಂಡು ಮಕ್ಕಳಿಗೆ ಡೇಟ್ ಬಾರ್ ಆಗ್ತದನ್ನ ಹಾಕ್ಲಿಕ್ಕೆ ಅವಕಾಶ ಇದೆಯಾ? ಹಾಕ್ಲೇಬಾರ್ದು. ಅದಕ್ಕೆ ಕೇಳ್ತಾ ಇದ್ದೀನಿ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಮಾಡಿದಾರಂತಲ್ಲ, ಮತ್ತೆ ತಪ್ಪು ತಿಳ್ಕೊಳ್ಬೇಡಿ, ಯಾವುದೇ ಶಾಲೆ ಅಂತಲ್ಲ. ಅಂದ್ರೆ ನೀವು ಸ್ಪಂದಿಸ್ಬೇಕು, ನಿಮಗೂ ಒಂದು ಜವಾಬ್ದಾರಿ ಇದೆ. ಮತ್ತೊಂದು ಶುಚಿ ರುಚಿ ಪುಸ್ತಕ ಅಂತ ಇದೆ ಇದೆಲ್ಲ ಮೇಡಮ್, ಶುಚಿ ರುಚಿ ಪುಸ್ತಕ. ರುಚಿ ನೋಡಿ ಅದರಲ್ಲಿ ಎಂಟ್ರಿ ಮಾಡಿಟ್ಟು ಹೋಗುವಂಥದ್ದು, ಯಾವ ರೀತಿ ಇದೆ, ಅಡುಗೆ ಹೇಗಾಗಿದೆ, ಟೇಸ್ಟ್ ಆಗಿದೆ ಹೇಗೆ, ಈ ರೀತಿ ಮಾಡುವಂಥದ್ದು ಇದು. ಅದಕ್ಕಾಗಿ ಇಲ್ಲೇನಿದೆ, ನೀವು ಎನಿ ಟೈಮ್ ಯಾವಾಗಾದ್ರೂ ಒಂದು ದಿವಸ ಅಂತಲ್ಲ, ಯಾವಾಗಾದ್ರೂ ಬಂದು ಸ್ವಲ್ಪ ಶಾಲೆಗೆ ಬಂದು ನಿಂತು ಅಡುಗೆ ಯಾವ ರೀತಿ ಮಾಡ್ತಾರೆ, ಸ್ವಚ್ಛತೆ ಯಾವ ರೀತಿ ಇದೆ, ಪ್ರತಿಯೊಂದನ್ನು ನೋಡಿ ಪರಿಶೀಲನೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ 2 ಡಿವೈಡ್ ಭಾಗ ಇದೆ. ಒಂದು ಸಮಗ್ರ ಶಿಕ್ಷಣ ಮತ್ತು ಮತ್ತೊಂದು ಮಧ್ಯಾಹ್ನ ಉಪಹಾರ ಯೋಜನೆ ಅಂತ. ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ನಿಮ್ದು ಇದೆಲ್ಲ ಬಂತು, ಮೊಟ್ಟೆ, ಚಿಕ್ಕಿ, ರಾಗಿ, ಮಾಲ್ಟು, ಹಾಲು, ಪ್ರತಿಯೊಂದು ಇದ್ರೊಳಗೆ ಬಂತು. ಅಂದರೆ ಊಟದ ಮಧ್ಯಾಹ್ನ ಬಿಸಿ ಊಟ ಯೋಜನೆ. ಈಗ ನಾವು ಬಂದಿದ್ದು ಸಮಗ್ರ ಶಿಕ್ಷಣ ಅಂತ ಹೇಳ್ತೀವಿ. ಸಮಗ್ರ ಶಿಕ್ಷಣದಲ್ಲಿ ಯಾವ್ಯಾವ ಬಂತು ಅಂದರೆ ಮೇಡಮ್, ಇದು ದೂರದಿಂದ ಬರುವಂಥ ಮಕ್ಕಳು ಇಲ್ಲ ಅಂದರೆ ಉಳ್ಕೊಂಡಾರೆ, ಸಂಬಂಧಿಕ ಮನೆಗೆ ಉಳಿದಾರೆ, ಆ ಕಡೆ ಟ್ರಾವೆಲ್ ಮಾಡೋದು. ಮತ್ತೊಂದು ಮಧ್ಯಾಹ್ನ ಮೇಡಮ್ ಹೇಳಿದ್ರಲ್ಲ, ಅದಕ್ಕೆ ಕೂರ್ಕ್ ಹೋಗಂತ ಹೇಳ್ತೇನೆ. ಇಲ್ಲೇನಿದೆ ಅಂದರೆ ಮಕ್ಕಳು 3 ಕಿಲೋಮೀಟರ್ಗಿಂತ ಜಾಸ್ತಿ ದೂರದಿಂದ ಬರುವಂಥ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಹಣ ಬರುತ್ತೆ. ಅದು ಏನಾಗ್ತಾ ಇದೆ, ಸರ್ಕಾರ ಅದೊಂದು ತಪ್ಪು ಏನು ಮಾಡಿದ್ರೆ, ಕೆಲವಷ್ಟು ಹಳ್ಳಿ ಪ್ರದೇಶಗಳಿರ್ತದೆ. ಈಗ ಸರಿ ಗೊತ್ತಿಲ್ಲ ತಿನ್ನೋದು, ಅಲ್ಲಿ ಉದಾಹರಣೆ ಅಚ್ಚುವೆ ಮಾಬಿ ಪೂರ್ವ ಶಾಲೆಗೆ ಹೋಗಿದ್ದೆ ನಾನು. ಅಲ್ಲಿ ಅರ್ಧದಷ್ಟು ಮಕ್ಕಳು ಬೇರೆ ಮನೆಯಲ್ಲಿ ಉಳ್ಕೊಂಡು ಶಾಲೆ ಬರುವವರೇ ಜಾಸ್ತಿ ಇದೆ. ಮಾಣಿಕಾಲು ಅಲ್ಲೆಲ್ಲ ಒಂದು ಕಾಲೇಜಿಂದ ಅಲ್ಲಿಂದ ಬರುವುದು ಸುಮಾರು ದೂರದಿಂದ ಬರುವುದು. ಅಂದ್ರೆ ಅಲ್ಲಿ 4ನೇವರೆಗೆ 3ನೇ ವರ್ಷ ಇದೆ, ಆ ನಂತರ ಮತ್ತೆ 7ನೇ ಇಲ್ಲಿಗೆ ಬರ್ಬೇಕು. ಇಲ್ಲಿ ಇದು ಅಜೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಸಂಬಂಧಿಕರ ಮನೆ ಇರುವುದು ಬೇರೆ ಮೇಡಮ್. ಈಗ ಯಾವ ರಿಲೇಷನ್ ಅವ್ರು ಹಾಗಲ್ಲ, ಅಷ್ಟೇ ಪಾಪ ಒಬ್ರು ಗ್ರಾಮೀಣ ಸಮಾಜದಲ್ಲಿ ಅವ್ರ ಮನೆಗೆ 8 ಮಕ್ಕಳಿದ್ದಾರೆ. ಅಂದ್ರೆ ಊಟಕ್ಕೆ ಅಲ್ಲಿ ಅಂದ್ರೆ ಅಲ್ಲೇ ಉಳ್ಕೊಳ್ತಾರೆ. ನಾವೇನು ಸರ್ಕಾರ ಅಂಥವ್ರಿಗೆ ಕೊಡ್ಬೇಕು ಅಂತ. ಯಾಕಂದ್ರೆ ಈಗ ಅವ್ರ ಮುಂದವ್ರಿಗೆ ಏನಾದ್ರು ಕೊಡ್ಬೇಕಲ್ಲ, ಅಷ್ಟು ಕೊಡ್ದಿದ್ರು ಹೊಟ್ಟೆಲ್ಲಷ್ಟು ಬನ್ನಿ ಅಂದ್ರೆ ಎಲ್ಲ ಕಡೆ ಇದ್ದಷ್ಟು ಅಮೌಂಟ್ ಕೊಡ್ದಿದ್ರು ಸ್ವಲ್ಪ ಮಾಡ್ತಾರೆ, ಅವರಿಗೆ ಏನಾದ್ರು ಕೊಡ್ಬೇಕಲ್ಲ. ಅದೇ ಈ ತರ ಗೌರ್ಮೆಂಟ್ ಕೊಟ್ಟಿದ್ರು. ಈಗ ಪ್ರಯಾಣ ಭತ್ಯೆಯನ್ನ ಅಷ್ಟು ದೂರಿಂದ ಬರ್ತಾರಲ್ಲ ಅಂತ ಗೌರ್ಮೆಂಟ್ ಕೊಟ್ಟಿದ್ರು, ಅದೊಂದು ಹೆಲ್ಪ್ ಆಗ್ತಿತ್ತಲ್ಲ ಅವರಿಗೆ ಅಲ್ವಾ? ಹೋಗ್ತೀರಾ ಮೇಡಮ್? ಅಲ್ಲ ಸರ್, ನಾನು ಅದನ್ನ ಪ್ರತಿಯೊಂದು ಸಲಗಳು ತಗೊಳ್ತಾ ಇದ್ದೇವೆ. ಯಾಕೆ ಅದು ಆಗ್ಬೇಕು ಅಂತ ನಮಗೆ ಈ ಸಲ ಕೇಳಿದ್ರು ನಮ್ಮ ಅಷ್ಟು ದಿವಸದಿಂದ ಮತ್ತೊಂದು ವಿಷಯ, ಬಹಳಷ್ಟು ನಿಯಮಗಳನ್ನು ಹಾಕಿರ್ತಾರೆ. ಅಲ್ಲಲ್ಲ, ನಿಯಮ ಹಾಕಕ್ಕಿಂತ ಮೊದಲೇ ಒಂದು ವಿಷಯ ಕೇಳಿ.
ನಿಯಮ ಪೂರ್ವದಲ್ಲಿ ಅವರು ಅದೇನೋ ಇದು ಮಾಡ್ತಾರಂತಪ್ಪ GPS ಏನೋ ಮಾಡಿ ಅದ್ರ ಮುಖಾಂತರ ತಗೋತಾ ಇದ್ದಾರಂತೆ. ಅದನ್ನ ನಾವು ಕೇಳಿದ್ದೇವೆ ಎಷ್ಟೋ ಶಾಲೆಗಳಲ್ಲಿ ಇರೋದು. ಅಂದ್ರೆ ಮಕ್ಕಳು ಈಗ ನಮ್ ಆನ್ಲೈನ್ ಅಲ್ಲಿ ಹಿಂಗೆಲ್ಲ ಇದನ್ನ ತುಂಬಿರ್ತಾರಲ್ಲ, ಎಲ್ಲಿಂದ ಬರ್ತಾರೆ, ಎಷ್ಟು ದೂರ ಇರ್ತಾರೆ, ಅದು GPS ಮುಖಾಂತರ ತಗೊಂಡು ಕೆಲವಷ್ಟು ಮಂದಿಗೆ ಬರ್ದೇ ಇರುವಂತದ್ದು ಇದೆ. ಅದು 3 ಕಿಲೋಮೀಟರ್ಗಿಂತ ದೂರ ಇರುವಂತ ಶಾಲೆ ಮಕ್ಕಳಿಗೆ ಬಂದಿದೆ. ಕೆಲವು ಕಡೆ ಭಾಳ ಜನ ಒಂದು ಶಾಲೆಯಲ್ಲಿ ಎಲ್ಲ 70 ಮಂದಿ ಬಂದಿದೆ. ಇಲ್ಲಿ ಮೇಡಮ್ ಸಕಲ್ಬೇಡ ಶಾಲೆ. ಸಕಲ್ಬೇಡ ಶಾಲೆ ಜಾಸ್ತಿ ಬಂದಿದೆ. ದೂರದಿಂದ ಬರುವ ತುಂಬಾ ಇದಾರೆ ಅಂತವ್ರಿಗೆ. ಬೇರೆ ಶಾಲೆಯಲ್ಲಿ ಇದ್ದಾರೆ ದೂರದಿಂದ ಬರೋರು. ಅವ್ರೇನ್ ಮಾಡ್ತಾರಪ್ಪ, ಮಧ್ಯದಲ್ಲಿ ಯಾವ್ದಾದ್ರು ಮನೇಲಿ ಉಳ್ಕೊಳ್ತಾರಲ್ಲ, ಅವ್ರ ಪೋಷಕರ ಹೆಸರನ್ನು ಹಾಕಿರ್ತಾರೆ. ಅವರು ಪಾಲಕ ಪೋಷಕರು. ಈ ಮೇಡಮ್ ಹಾಗಾದ್ರೆ ಈ ಬೇರೆ ಈಗ ಈ ಸಲ ಮಟ್ಟಿಗೆ ಇಲ್ಲ ನಮ್ಮಲ್ಲಿ ಅಂತ ಮಕ್ಕಳು ಒಂದು ಹುಡುಗ ಇದ್ದಾನೆ. ಈಗ ಅವನು ಇಲ್ಲೇ ಉಳ್ಕೊಂಡಾನೆ. ಅಂತವ್ರು ಹೋದ ವರ್ಷ ಎಲ್ಲ ಭಾಳ ಇದ್ರು. ಅವ್ರಿಗೆ ನಾವು ತೋರಿಸ್ಬೋದಾ? ಇಲ್ಲ, ಅವ್ರಿಗೆ ಬರ್ತಾ ಇಲ್ಲ ಅಂತ ನಾನು ಹೇಳಿದೆ. ಈ ತರ ಇದೆ. ಈಗ ಅದೇ ವಿಷಯ ನಾನು ಯಾಕೆ ಇದ್ದೇನೆ ನಿಮ್ಗೆ, ನಾಳೆ ಏನು ಸಮಸ್ಯೆ ಆಗ್ಬಾರ್ದು, ಪಾಲಕರು ಬಂದು ನಾಳೆ ಕೇಳ್ಬಾರ್ದು. ಆ ವಿಷಯ ನಾನು ಯಾಕೆ ಉದಾಹರಣೆ ಕೊಟ್ಟು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅದು ಇದೊಂದೇ ಶಾಲೆ ಅಲ್ಲ, ಬೇರೆ ಶಾಲೆ ಈ ರೀತಿ ಇದೆ, ಇದ್ರೂ ಕೊಡ್ಲಿಲ್ಲ, ಕೊಡ್ಬೇಕಾಗಿತ್ತು ಅಲ್ವಾ? ಮೇಡಮ್ ಹೇಗೆ ಬಂತಲ್ಲ ಸುಮಾರು ಒಂದು ವರ್ಷ ಆಯ್ತಲ್ಲ ಏನು ಸ್ಕೀಮ್ ಬಂದು ಸ್ಕೀಮ್ ಬಂತಲ್ಲ ಮೇಡಮ್ 3 ವರ್ಷ ಏನಂತ ಅದು ಬರ್ತಾ ಇದೆ ಮಕ್ಕಳಿಗೆ. ಈಗ ಉದಾಹರಣೆ 3 ಕಿಲೋಮೀಟರ್ ಹೊರಗಡೆ ನಮ್ಮ ಮಕ್ಕಳು ಬರ್ತಾ ಇದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಅದೇ ಮಕ್ಕಳು ಇಲ್ಲಿ ಏನಾದ್ರು ಉಳ್ಕೊಂಡ್ರೆ ಅದು ಅದು ಕೊಡುದಿಲ್ಲ. ನಾನು ಹೇಳ್ತಾ ಇದ್ದೇನೆ ಅಂತ ಮಕ್ಕಳು ಕೊಡ್ಬೇಕು ಅಂತ. ಮುಗಿತಂದ್ರೆ 6ನೇತಿಗೆ ಇಲ್ಲಿ ಬಂದು ಶಾಲೆಗೆ ಅದ್ ಕೇಳ್ತಾ ಇದ್ರು. ಯಾವ ಸವಲತ್ತು ಬಂದ್ರು ಏನ್ ಬಂದ್ರು ನಾವು ಅಷ್ಟು ಓಪನ್ ಮಾಡ್ಕೊಂಡು ಯಾವ ಅದನ್ನು ಮುಗಿಸ್ಬಿಡ್ತೇವೆ. ಅದೇ ಅದೇ ನನ್ನ ಕರ್ತವ್ಯ ಮಾಡಿ. ಮತ್ತೊಂದೇನಂದ್ರೆ, ಈಗ ಮೊದಲು ನಮ್ಗಾಗಿತ್ತು ಮೊಬೈಲ್, ನಾವು ದೊಡ್ಡವರಿಗೆ ನಮ್ಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಿರ್ತದೆ ಎಲ್ಲ ಮೊಬೈಲ್ ಏನೇನಿದೆ, ಎಲ್ಲುಂಟು, ಏನ್ ಮಾಡೋದು ಅಲ್ವಾ? ಅವ್ರು ಮತ್ತೆ ಹುಷಾರಿರ್ತಾರೆ ಮಕ್ಕಳು ನಮ್ಗಿಂತ. ಮತ್ತೆ ಮತ್ತೊಂದೇನಂದ್ರೆ, ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಕೆಲವಷ್ಟು ಪಾಲಕರಿಗೂ ಮತ್ತೊಂದು ಉದಾಹರಣೆ ಹೇಳ್ತೀನಿ. ಒಂದು ಮನೆಯಲ್ಲಿ ಒಂದು ಶಾಲೆ 2 ಜನ ಮಕ್ಕಳು ಬರ್ತಾ ಇದ್ರು ದೂರದಿಂದ, ಒಂದು 4-5 ಕಿಲೋಮೀಟರ್. ಅವರಿಗೆ 6,000-12,000 ರೂಪಾಯಿ ಜಮಾ ಆಗಿದೆ ಪಾಸ್ಬುಕ್ ಅಲ್ಲಿ. ಆ ಪಾಲಕರು ಸಭೆ ಬಂದಾಗ, ಇಲ್ಲ ನನ್ನ ಮಗ ನಿನ್ ಬರ್ತಾ ಇದ್ರೆ, ನಮ್ಗೆ ಮಕ್ಕಳಿಗೆ ಬರ್ತಾ ಇದ್ರೆ ನಮ್ಗೆ ಅಮೌಂಟ್ ಜಮಾ ಆಗಲಿಲ್ಲ. ನಾವು ಪಾಸ್ಬುಕ್ ತರ್ಸಿ ನೋಡಿ ಜಮಾ ಆಗಿದೆ, ಇವರಿಗೆ ಗೊತ್ತಿಲ್ಲ. ಅಂದ್ರೆ ಏನಾಗಿದೆ, ಸ್ವಲ್ಪ ಅಲರ್ಟ್ ಆಗ್ಬೇಕು ಅಂತ ಪಾಲಕರು. ಅದನ್ನು ನೋಡ್ಬೇಕು ಅಲ್ಲ ಮೇಡಮ್? ಈ ಪಾಲಕರೆಲ್ಲ ಅಲರ್ಟ್ ಆಗಿದ್ದಾರೆ. 2,000 ರೂಪಾಯಿ ಅದು ಇದೆಲ್ಲ ಆನ್ಲೈನ್ ನೋಡುದು, ಪಾಸ್ಬುಕ್ ಈ ಸಲ ನಿಮ್ಮ ವಿಷಯಕ್ಕೆ ಒಂದು ಪೂರ್ವವಾಗಿ ಹೇಳ್ತೇನೆ. ನಾನು ಒಂದು ಲೇಟ್ ಸಾರಿ ಈಗ ಅಲರ್ಟ್ ಆಗಿಲ್ಲ. ನಮ್ಮ ಮಹಿಳೆಯರು ಸ್ವಸಹಾಯ ಸಂಘಗಳು ಬಂದಾಗ ಅಲರ್ಟ್ ಆಗಿದೆ. ನಾವು ಅಲರ್ಟ್ ಆಗಿದ್ದಾನೆ ಈಗ ಅಭಿವೃದ್ಧಿ ಆಗಿದೆ. ಯಾಕೆ ಕೇಳಿದ್ರೆ, ಮನೆಯಲ್ಲಿ ಗಂಡನಿಗೆ ಕಿರಿಕಿರಿ ಮಾಡೋದು ನಾವು ಮಾಡುವಂಥದ್ದನ್ನ ಮಾಡಿಸ್ಕೊಳ್ತೇವೆ. ಶೌಚಾಲಯವನ್ನ ನಾವೇ ಹೆಮ್ಮೆಯಿಂದ ಎದು ಕಟ್ಕೊಂಡು ಹೇಳ್ತೇನೆ, ಶೌಚಾಲಯವನ್ನ 90% ಮಾಡಿಸೋದು ನಮ್ಮ ಲೇಡೀಸ್. ಯಾಕೆ ಕೇಳಿದ್ರೆ ಸರ್, ಯಾಕಂದ್ರೆ ನಾನು ಸ್ಟೇಟ್ ಸರ್, ಆ ಟೈಮಿಗೆ ಎಲ್ಲೆಲ್ಲೋ ಹೋಗಿ ಯಾಕೆ ಪ್ರತಿಯೊಂದು ಅಲ್ಲಿ ಏನ್ ಕೇಳ್ತಾ ಇದ್ರು ಅಂದ್ರೆ, ನಮ್ಗೆ ಎಷ್ಟು ನೀವು ಲೇಡೀಸ್ ಇದ್ದೀರಿ, ನಿಮ್ಮ ಮನೆ ಶೌಚಾಲಯ ಇದ್ರೆ ನೀವು ಹೊರಗಡೆ ಹೋಗ್ತೀರಾ, ನಿಮ್ಮ ಮಗಳಿಗೆ ನಾಳೆ ಸಮಸ್ಯೆ ಆಗುದಿಲ್ಲ ಅಂತ ತಂದೆಯೇ ಕೇಳೋದಿಲ್ಲ, ತಾಯಿಯೇ ಕೇಳ್ತಾ ಇದ್ರು ಅಲ್ವಾ? ಈಗ ಸ್ವಚ್ಛತೆ ಇಂಗು ಗುಂಡಿ ಬಂದಿದೆ ಪಂಚಾಯತ್ನಿಂದ, ಅದನ್ನು ಇಲ್ಲ ನೀರು ಹೋಗ್ತೇವೆ, ಬೇಡ ನಾವು ಸ್ವಚ್ಛ ಮಾಡ್ಕೋಬೇಕು, ಇಂಗು ಗುಂಡಿ ನಾವು ಮಾಡಿಸ್ಕೊಳ್ಬೇಕು ಅಂತ ನಾವು ಕಿರಿಕಿರಿ ಮಾಡೋದ್ರಿಂದನೇ 10% 20% ಮನೆಯವ್ರ ಗಂಡಂದಿರು ಅಲರ್ಟ್ ಆಗ್ತಾರೆ. ನನ್ನ ದೃಷ್ಟಿಯಲ್ಲಿ, ನಿಮ್ಮ ದೃಷ್ಟಿಯಲ್ಲಿ ಗೊತ್ತಿಲ್ಲ, ನಾನು ನೋಡಿದ್ದೀನಿ ನಿಜವಾಗಿ. ಅದರಿಂದ ಹೆಣ್ಣೊಂದು ಕರೀತಾರೆ, ಇದೇ ಉಂಟಲ್ಲ ಅದೇ ರೀತಿಯಾಗಿದೆ. ಸರ್ ಹೇಳಿದ್ರಲ್ಲ, ಅವಳ ತಾಯಿ ಅಂತ ಕೇಳಿದಾಗ ಅವಳು ಗೊತ್ತಿದೆ, ಅವಳಿಗೆ ತಂದೆ ಗೊತ್ತಿಲ್ಲ. ಅದು ತಪ್ಪು ಯಾರ್ದಿದ್ದು? ಅಲ್ಲೂ 2 ನಮೂನೆ ಇದೆ. ಮತ್ತೊಂದಂದ್ರೆ, ತೀರಾ ಕೆಲವು ಈಗ ಅಂತಂದ್ರೆ ಹೆಚ್ಚು ಪರಿಸ್ಥಿತಿ ಕಡಿಮೆ. ಮೊದಲು ನಾವು ಉದ್ಯೋಗ ಖಾತ್ರಿ ಯೋಜನೆ ಬಂದಾಗ ಸರ್, ಒಂದೇ ಅಕೌಂಟ್ ಮಾಡ್ತಿದ್ರು, ಒಂದೇ ಪಾಸ್ಬುಕ್ ಇತ್ತು. ಯಾರಿಗಾದ್ರು ಗೊತ್ತಿರ್ಬೋದು, ಅಜ್ಜಿಯವ್ರಿಗೆ ಗೊತ್ತಿರ್ಬೋದು, ಅವರಿಗೆ ಒಂದೇ ಪಾಸ್ಬುಕ್ ಇತ್ತು, ಒಂದೇ ಅಕೌಂಟ್ ಇರ್ತಿತ್ತು. ಹೆಂಡತಿ ಪಾಪ 100 ದಿನ ಕೆಲಸ ಮಾಡ್ತಿದ್ರು, ಆ ಅಕೌಂಟಿಗೆ ಹೋಗ್ತಿತ್ತು ಹಣ. ಗಂಡ ಹುಡುಕ ಏನಾದ್ರು ಆಗಿ ಗ್ರಾಹಣ ಅಷ್ಟು ತೆಗೆದು ಖರ್ಚು ಮಾಡಿ
ಕುಳಿತಿದ್ದ. ಆವಾಗ ಸರ್ಕಾರ ಏನ್ ಮಾಡ್ತು, ಅದು ಬೇಡ, ಅವ್ರವ್ರ ಅಕೌಂಟಿಗೆ ಹೋಗ್ಲಿ ಅಂತ ಎಲ್ರಿಗೂ ಸಪ್ರೇಟ್ ಅಕೌಂಟ್ ಮಾಡ್ತಾರೆ. ಅಕೌಂಟ್ ಮಾಡಿದಾಗ ಸರಿಯಾಗಿ ಅವರಿಗೆ ಹೋಗುವಂಗೆ ಸಮಸ್ಯೆಗಳು ಎಷ್ಟೋ ಇದರಿಂದ ಸಾಲ್ವ್ ಆಗುತ್ತೆ. ಆ ರೀತಿ ಸಮಸ್ಯೆಗಳು ಆಗ್ತದೆ, ಮತ್ತೆ ಪರಿಹಾರ ಆಗ್ತದೆ. ಹೆಣ್ಮಕ್ಳು ನಾವು ನಮಗೆ ಜವಾಬ್ದಾರಿ ಇತ್ತು, ನಾವು ಮಾಡಲೇಬೇಕು, ನಮ್ಮ ಕರ್ತವ್ಯ ಅದು. ನಮ್ಮ ಕರ್ತವ್ಯ, ನಮ್ಮ ಮಕ್ಕಳನ್ನ ಬೆಳೆಸೋದಾಗ್ಲಿ ಇದು ಮಾಡೋದಾದ್ರೆ ನಮ್ಮ ಮಹಿಳೆ ಆಗೋದಂತ ನಮ್ಮ ಕರ್ತವ್ಯನೂ ಹೌದು. ಜೊತೆಗೆ ನಾವು ಎಲ್ಲದಕ್ಕೂ ಸ್ಪಂದಿಸ್ಬೇಕು. ಶಾಲೆಯಲ್ಲಿ ಏನು ನಡೀತಾ ಇದೆ, ಏನು ಮಾಡಿದೆ, ನಮ್ಮ ಮಕ್ಕಳಿಗೆ ಏನು ಮಾಡಿದ್ದಾರೆ, ನಾವೇನು ಮಾಡ್ತಾ ಇದ್ದೇವೆ ಅನ್ನೋದನ್ನು. ಈಗ ಶಿಕ್ಷಕರು ಒಂದು ಹೇಳಿದ್ರೆ 2 ಸಲ ಹೇಳಿದ್ರೆ ಅವ್ರು ಆ ಟೀಚರ್ ಶಾಲೆಗೆ ಒಂದು ಊಟ ಹಾಕ್ತಾರೆ ಅಂದ್ಕೊಂಡು ಅಷ್ಟು ಕಿರಿಕಿರಿ ಮಾಡ್ತಾರೆ ಏನೋ ಈ ಭಾವನೆ ಬರ್ತದೆ. ಇಲ್ಲ, ನಾವು ವಿಚಾರ ಮಾಡಬೇಕಲ್ಲ, ನಮ್ಮ ಮಕ್ಕಳಿಗೆ ಯಾವ ರೀತಿ ಆಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ, ನಮ್ಮದು ಕೆಲಸ ಏನು, ನಮ್ಮ ಕರ್ತವ್ಯ ಏನು ಅನ್ನೋದನ್ನು ನಾವು ಇದು ಮಾಡಲೇಬೇಕಲ್ಲ. ಇದೊಂದು ಶಾಲೆಯ ಇದ್ರದ್ದೊಂದು ಇತ್ತು, ಒಂದು ಫಾರ್ಮೇಟ್ ಕೊಟ್ಟಿದೆ ನಾನು ತಗೋ. ಯಾಕಂದರೆ ಮತ್ತೇನಾದರೂ ಇದೆಯಾ ನಿಮ್ಗೆ ಇದ್ರೊಳಗೆ? ಸ್ಕಾಲರ್ಶಿಪ್ಪು ಕೊರೋನಾ ಆದ್ರೂ ಬರಲಿಲ್ಲಪ್ಪ ನನ್ನ ಲೆಕ್ಕದಲ್ಲಿ. ನಿಮ್ಮ ಲೆಕ್ಕದಲ್ಲಿ ಹೋಗ್ತೀರಾ? ಈ ಸಲ ಪ್ರತಿ ಸಲ ಈ ಸಲ ಬಂದರೆ ಅದೇ ತುಂಬಿದ್ರಲ್ಲ, ನೆಕ್ಸ್ಟ್ ಬರ್ಬೋದು ಅನಿಸ್ತಾ ಇದೆ. ಯಾಕೆ ಕೊರೋನಾ ಆದಾಗಿಂದ ಸ್ಕಾಲರ್ಶಿಪ್ಪೇ ಬರಲಿಲ್ಲ. ಫಸ್ಟ್ ಒಂದನೇ ಸ್ಕೂಲಿಗೆ ಆಡಿಟಿಗೆ ಹೋಗಿದ್ದಿಲ್ಲ ಅವರು ಈ ಸಮಗ್ರ ಶಿಕ್ಷಣಕ್ಕೆ. ಯಾರು ಅಷ್ಟು ಎತ್ತಿಲ್ಲ, ನಾನು ಸುಮ್ಮನೆ ಹೋಗ್ಕೊಂಡೆ ನೋಡುವ ಅಂತ. ಆಮೇಲೆ ಒಬ್ರು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ರು, ಒಬ್ರು ಬಂದು ಸೀದಾ ಹೋಗ್ತಿದ್ರು, ಬಂದು ಕೆಳಗೆ ಕೂತ್ಕೊಂಡು ಮಕ್ಕಳಿಗೆ ಸ್ಕಾಲರ್ಶಿಪ್ಪೇ ಬರ್ತಾ ಇಲ್ಲ, ಏನು ಮಾಡ್ತಿದ್ದೀರಿ ನೀವು? ಆವಾಗ ಪಾಲಕರು ನಾನಂತ ಈ ವಿಷಯ ಯಾರು ತೆಗಿಲಿಲ್ಲಾಗಿದ್ವಿ ನೋಡ್ರಿ, ಅವರು ಅದು ಬಂದು ಹೇಳಿದ್ರು ಅಂತ. ಸ್ಕಾಲರ್ಶಿಪ್ಪು ಸಾಮಾನ್ಯವಾಗಿ ನಮ್ಗೆ ತಿಳಿದ ಪ್ರಕಾರ 19 ಬಂದಿದೆ, 20ರಿಂದ ಬರ್ತಾ ಇಲ್ಲ. ಇಲ್ಲ 20ರಿಂದ ಇಲ್ಲ, 19ಕ್ಕೆ ಬಂದಿರ್ಬೋದು. ಕೆಲವು ಮಕ್ಕಳಿಗೆ ಏನೋ ಒಂದು ತಾಂತ್ರಿಕ ದೋಷ ಆಗಲಿಲ್ಲ ಅಂತ ಈಗಿಲ್ಲ, ಈಗ ಬರ್ತಾ ಇಲ್ಲ ಸ್ಕಾಲರ್ಶಿಪ್. ಈ ಸಲ ಬರ್ಬೋದು, ಯಾಕಂದ್ರೆ ಈ ಸಲ ತುಂಬಿದ್ದೀರಲ್ಲ. ಈ ಸಲ ಮೇಡಮ್ ಅವರು ಜಾತಿ ಆದಾಯ ಎಲ್ಲ ತಗೊಳ್ತಾ ಇದ್ದಲ್ಲ, ಖಾಲಿ ಇದಷ್ಟು ತಗೊಳ್ತಾರೆ. ಖಾಲಿ ಹಿಂಗೆ ಅವ್ರ ಆಧಾರ್ ಕಾರ್ಡ್ ಮಾಡ್ತಾ ಇದ್ರು. ಆನ್ಲೈನ್ ತುಂಬಿದ್ರು ಮೇಡಮ್. ಅದು ಅವರು ಆವಾಗ ಫಸ್ಟಿಗೆ ಇದು ಮಾಡಿದ್ರು ನಮಗೆ, ಆಮೇಲೆ ವಿಡ್ರಾಲ್ ಅದ್ರದ್ದು ಈಗ ಹೊಸದಾಗಿ ಲಿಂಕ್ ಬಿಡ್ತೀವಿ, ಅದ್ರ ನಂತರ ನೀವು ಕಾರಣ ಇದೆ. ನಿಮ್ದೊಂದು ರಿಜಿಸ್ಟರ್ ಇದೆ, ರಿಜಿಸ್ಟರ್ ಆಗಿರ್ತದೆ, ಅಲ್ಲಿ ಬಂದ್ಬಿಡ್ತದೆ. ಅಲ್ಲಿ 5 ವರ್ಷ ಆದ್ಮೇಲೆ ಮತ್ತೆ ರಿನ್ಯೂವಲ್ ಮಾಡ್ಬೇಕು. ಈಗ ಟೀಚರ್ ನಾವು ಹೇಳಿದ್ವಿ 2 ಸಲ ಹೋಗ್ಬಂದು ಅವ್ರೊಂದು ಜಾತಿ ಆದಾಯ ಮಾಡಿ ತಗೊಂಡಿಲ್ಲ ಅಂತ ನಾವು ಮಾಡಿಲ್ಲ. ಈಗ 5 ವರ್ಷ ಆಗೋಯ್ತಾ? ಇಲ್ಲ ಈಗ ತಗೊಳ್ಳಿಲ್ಲ, ಅದು 5 ವರ್ಷ ಆಗ್ಲಿಲ್ಲ. ಈಗ ಜಾತಿ ಆದಾಯ ತಗೊಳ್ಳಿಲ್ಲ, 5 ವರ್ಷ ಆದ್ಮೇಲೆ ಮತ್ತೆ ರಿಟರ್ನ್ ಅಕೌಂಟ್ ಅಂತ ಹೇಳಿದ್ರು. ಈಗ ಆಧಾರ್ ಕಾರ್ಡ್ ಬಂದಿದ್ರಿಂದ ಅದು ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡಿರ್ತಾರಲ್ಲ, ಆ ಆಧಾರ್ ಕಾರ್ಡ್ ನಂಬರ್ ಹೊರಟ ತಕ್ಷಣ ನಮ್ದೆಲ್ಲ ಬಂದ್ಬಿಟ್ಟು ಅಂದ್ರೆ ಜಾತಿ ಆದಾಯ ಇರ್ಬೋದು, ಪ್ರತಿಯೊಂದು ಎಲ್ಲಿದ್ದೀರಿ, ಏನ್ ಮಾಡ್ತೀರಿ, ಪ್ರತಿಯೊಂದು ಆ ಒಂದು ಈಗ ಎಷ್ಟೋ ಅಮೌಂಟ್. ಈಗ ನೋಡ್ರಿ, ಒಂದು ಯಾವುದೋ ಒಂದು ನೀವು ಕೆಲಸ ಉದಾಹರಣೆ ನಮ್ಮ ಉದ್ಯೋಗ ಖಾತೆ ಕೆಲಸನೇ ಒಂದು ಅಕೌಂಟ್ ಅನ್ನ ಕೊಟ್ಟಿರ್ತೀರಿ ನೀವು, ಆ ಅಕೌಂಟಿಗೆ ಜಮಾ ಆಗುದಿಲ್ಲ. ಕೆಲವರಿಗೆ ಎಲ್ಲರೂ ಜಮಾ ಆಗಿಲ್ಲ, ನಮ್ಗೆ ದುಡ್ಡು ಬರಲಿಲ್ಲ ಅಂತ ದುಡ್ಡು ಜಮಾ ಆಗಿರ್ತದೆ. ಆಧಾರ್ ಕಾರ್ಡ್ ಎಷ್ಟು ಈಗ ಎಷ್ಟು ಇದಿರ್ತದಲ್ಲ ಬ್ಯಾಂಕ್ ಅಕೌಂಟ್ ಮಾಡಿ ಕೆಲವರು 2, 3, 4 ಇರ್ತದೆ. ಕಡೆಗೆ ಒಂದು ಮೋದಿ ಅಕೌಂಟ್ ಅಂತ 0 ಬ್ಯಾಲೆನ್ಸ್ ಒಂದು ಮಾಡಿರ್ತದೆ. ಜನಧನ್ ಖಾತೆ ಅದೊಂದಿದೆ. ಆನಂತರ ಸ್ಟೇಟ್ ಬ್ಯಾಂಕಿನ ಅಕೌಂಟ್ ಇದ್ರೆ ಅದಕ್ಕೆ ಫಸ್ಟ್ ಜಮಾ ಹಾಕ್ಬೋದು. ಸ್ಟೇಟ್ ಬ್ಯಾಂಕಿನ ಅಕೌಂಟ್ ಇದೆ, ಅದಕ್ಕೆ ಹೋಗಿ ಜಮಾ ಆಗಿರ್ತದೆ. ಮೇಡಮ್ ಕೊಡ್ತೀನಿ ನೋಡಿ, ಅದೇನು ಕೇಳಿಸ್ತದೆ ಅಷ್ಟೆ. 252 ಶಿಕ್ಷಕರಿಂದ ಬೋಧನೆ, ಪೋಷಕರಿಗೆ ಆರ್ಥಿಕ ಕಂಡದಷ್ಟೇ. ಉಚಿತವಾದ ಸಮವಸ್ತ್ರಗಳು, ಉಚಿತವಾದ ಪಠ್ಯಪುಸ್ತಕಗಳು, ಉಚಿತವಾದ ಸೈಕಲ್ಗಳು, ವಾರಕ್ಕೆ 5 ದಿನ ಕ್ಷೀರಭಾಗ್ಯ, ಉತ್ತಮ ಕಂಪನಿಯಿಂದ 1 ಜೊತೆ ಶೂ ಸಾಕ್ಸ್, ವಿದ್ಯಾರ್ಥಿ ವೇತನ, ವಿಕಲಚೇತನರಿಗೆ ವಿಶೇಷ ಸೌಲಭ್ಯಗಳು, ಗ್ರಂಥಾಲಯ ಸೌಲಭ್ಯ, ಪ್ರಯೋಗಾಲಯ, ಸುಸಜ್ಜಿತ ಕೊಠಡಿಗಳು, ನವೀನ ಶೌಚಾಲಯಗಳು, ಆಟದ ಮೈದಾನ, ಉಚಿತ ಕ್ರೀಡಾ ಸಾಮಗ್ರಿಗಳು, ನಲಿಕಲಿ ಮೂಲಕ ಬೋಧನೆ, 5ನೇ ತರಗತಿಯಿಂದ ಇಂಗ್ಲಿಷ್ ಬೋಧನೆ, ಹೊಸದಾಗಿ LKG UKG ಆರಂಭ, ಪ್ರತಿಭಾ ಕಾರಂಜಿ ಕ್ರೀಡಾಕೂಟ ಆಯೋಜನೆ, CCE ಮೂಲಕ ಬೋಧನೆ, TLM ಮೂಲಕ ಬೋಧನೆ,
ಇನ್ಸ್ಪೈರ್ ಅವಾರ್ಡ್ ಮೂಲಕ ಭಾವಿ ವಿಜ್ಞಾನಿಗಳಿಗೆ ಪ್ರೋತ್ಸಾಹ, ರಾಷ್ಟ್ರೀಯ ಮೂಲ ಸ್ವಾಸ್ಥ್ಯ ಕಾರ್ಯಕ್ರಮ ಯೋಜನೆಯಡಿ ಉಚಿತ ಆರೋಗ್ಯ ತಪಾಸಣೆ, ವಿದ್ಯಾರ್ಥಿನಿಯರಿಗೆ ಉಚಿತ ಫ್ರೀ ಪ್ಯಾಡ್ಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಯೋಜನೆ, ರೇಡಿಯೋ ಮೂಲಕ ಚಿಕ್ಕ ಮಕ್ಕಳಿಗೆ ನಲಿಕಲಿ ಕಾರ್ಯಕ್ರಮ, ಉಚಿತವಾದ ಕಂಪ್ಯೂಟರ್ ಶಿಕ್ಷಣ, ಮೌಲ್ಯ ಶಿಕ್ಷಣ, ಮಕ್ಕಳಿಂದಲೇ ನಿರ್ಮಿತವಾದ ಸುಂದರ ಕೈತೋಟ, ಅಕ್ಷರ ಫೌಂಡೇಶನ್ ಸಹಯೋಗದಲ್ಲಿ ಗಣಿತ ಕಲಿಕೆಗೆ ಉಚಿತ ಸಾಮಗ್ರಿಗಳು, ಶಿಕ್ಷಣ ಕಲಿಕೆಯು ತಪಾಸಣೆಗಾಗಿ ವೈದ್ಯ ಅಧಿಕಾರಿ ಮಾರ್ಗದರ್ಶಕರು, ಕಾಲಕಾಲಕ್ಕೆ ಶಿಕ್ಷಕರಿಗೆ ತರಬೇತಿ, ಮಕ್ಕಳ ಕಲಿಕೆ ಹಾಜರಾತಿ ದಾಖಲಿಸಲು ಸ್ಯಾಟ್ಸ್, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಸಂವಾದ ಬೋಧನೆ, ಉಚಿತ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಶಾಲಾ ವಾರ್ಷಿಕೋತ್ಸವ, SDMC ರಚನೆ, ಮಕ್ಕಳಿಗೆ ಎಲ್ಲ ರೀತಿಯ ಮೌಲ್ಯಗಳ ಬೆಳವಣಿಗೆ ದೊರೆಯಲು ಅವಕಾಶ, ಧೈರ್ಯ, ಆತ್ಮವಿಶ್ವಾಸ, ನಾಯಕತ್ವ, ಸಹಿಷ್ಣುತೆಯೊಡನೆ ಸಿರಿತನ ಇತ್ಯಾದಿಗಳ ನೈಜ ಅನುಭವ, ಸರ್ಕಾರಿ ವೃತ್ತಿಯಲ್ಲಿ ಕನ್ನಡ ಮಾಧ್ಯಮ, ಗ್ರಾಮಾಂತರ ಕೋಟಾ, ಇಷ್ಟೊಂದು ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗೆ ನೀಡಲಾಗಿದೆ. ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಪ್ರಯತ್ನವನ್ನು ನಿಮ್ಮಿಂದಲೇ ಪ್ರಾರಂಭವಾಗಲಿ. ಯಾಕಂದ್ರೆ ಅದರಲ್ಲಿ ಇಷ್ಟೆಲ್ಲ ಸವಲತ್ತುಗಳು ಸಿಗ್ತಾ ಇದೆ ಅಂದ್ರೆ ಶಿಕ್ಷಕರನ್ನು ಸಹಿತ ಅಷ್ಟೇ ಅಲರ್ಟ್ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ಇದು ಮಾಡ್ತಾರೆ ಅವರಿಗೆ. ಜೊತೆಗೆ ಮತ್ತೆ ಸ್ಯಾಟ್ಸ್ ಅಂತಾರೆ, ಇವತ್ತಿಂದು ಈಗ ಅಡುಗೆ ಮಾಡ್ತಾರಲ್ಲ, ಅಡುಗೆ ಮಾಡಿ ನಿಮ್ಗೆ ಮಕ್ಕಳಿಗೆ ಊಟ ಬಡಿಸೋದಂತೆ ಇಲ್ಲ, ಅದ್ರದ್ದು ರಿಪೋರ್ಟನ್ನು ಸಹಿತ ಕಳಿಸ್ಬೇಕಾಗ್ತದೆ ಅವರು ಮೊಬೈಲ್ ಮೂಲಕ. ಪ್ರತಿಯೊಂದನ್ನು ಅವರಿಗೆ ತರಬೇತಿಯಲ್ಲಿ ಕೊಡ್ತಾರೆ. ಇಷ್ಟೆಲ್ಲ ಸವಲತ್ತುಗಳನ್ನು ಈ ಎಲ್ಲ ಸವಲತ್ತುಗಳು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಅಥವಾ ಪ್ರೈವೇಟ್ ಸ್ಕೂಲಲ್ಲಿ ಸಿಗ್ತದಾ? ಅದಕ್ಕಾಗಿ ನಾವೆಲ್ಲರೂ ಇನ್ನು ಸರ್ಕಾರಿ ಶಾಲೆಯಲ್ಲೇ ಕಲಿಬೇಕು. ಮತ್ತು ಈಗ ಸರ್ಕಾರಿ ಶಾಲೆಯಲ್ಲೂ ಇಂಗ್ಲೀಷ್ ಬಂದಿದೆ, ಗೊತ್ತಿದೆ ಅಲ್ಲ ನಿಮಗೆ? ಅದಕ್ಕೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಇವರಿಗೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದೆ ಮತ್ತು ಕಳಿಸ್ತಾರೆ. ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಶಿಕ್ಷಕರ ಮಕ್ಕಳೇ ಹೆಚ್ಚು ಹೋಗ್ತಾರೆ. ಮೇನ್ ಅಂದರೆ ವಾಲಂಟಿಯರ್ ಅದನ್ನ ತಡೆದ್ರೆ ಮಾತ್ರ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೆ, ಶಿಕ್ಷಕರ ಮಕ್ಕಳು ಕನ್ನಡ ಶಾಲೆಗೆ ಬಂದ್ಬಿಟ್ರೆ ನಾವು ಯಾವ ಶಾಲೆಗೂ ಮುಚ್ಚಬೇಕಂತ ಇಲ್ಲ. ಇದು ಒಂದು ಮೊನ್ನೆ ಮೇಡಮ್ ಇದು ಒಂದು 4-5 ವರ್ಷ ಹಿಂದೆ ಇದು ಜಯಂತಿ ಕಾಯ್ಕಣಿಗೆ ಬಂದು 3 ಶತಮಾನೋತ್ಸವ ಮಾಡಿದ್ರು ಕನ್ನಡ ಶಾಲೆ. ಆ ಒಂದು ಕಾರ್ಯಕ್ರಮದಲ್ಲಿ ಇವರು ಯಾರು ವಿನಾ ಟೀಚರ್ ಗಂಡ ಅವರು ಹಸ್ಬೆಂಡ್ ಹೈಸ್ಕೂಲ್ ಟೀಚರ್ ಅವರು ಆ ವೇದಿಕೆಯಲ್ಲಿ ಒಂದು ಹೇಳೋದು ಹೌದು ಮೇಡಮ್, ನಮ್ಮ ಮಕ್ಕಳು ಕನ್ನಡ ಶಾಲೆಯಲ್ಲಿ ಕಲಿಸ್ತಾ ಇದ್ದೇವೆ, ಮತ್ತೆ ಯಾವ ಟೀಚರ್ ಹೇಳಿ ಹೌದು ಹಂಗೆ ಜಯಂತ್ ಕಾಯ್ಕಿಣಿ ಅವರು ಉದ್ಘಾಟನೆ ಮಾಡಿರುವ ಕಾರ್ಯಕ್ರಮ. ನೀವು ಹೇಳೋ ಹಂಗೆ ಶಿಕ್ಷಕರ ಮಕ್ಕಳೇ ಹೆಚ್ಚು ಜನ ಹಿರಿಯ ಪ್ರಾಥಮಿಕ ಶಾಲೆ ಬೇಳಿಕೆಯಲ್ಲಿ ಓಡಿಟ್ಟಿತ್ತು, ಅಲ್ಲಿ ಹೋಗಿದ್ವಿ. ಯಾವ ನಮ್ಮ PDO ಇವರು ಯಾರಂದ್ರೆ ಹೊಸ PDO ಸೀತಾ ಮೇತ್ರಿ ಅವರು ಕನ್ನಡ ಶಾಲೆ ಕಳಿಸ್ತಾ ಇದ್ದಾರೆ ಮಕ್ಕಳನ್ನು. ಅವರಿಬ್ಬರು ಮಕ್ಕಳು ಕನ್ನಡ ಶಾಲೆಯಲ್ಲಿ ಇದ್ದಾರೆ. ನಿಜವಾಗ ಖುಷಿ ಅನಿಸ್ತು. ಅದು ಈಗ ನಾವು ಹೇಳ್ತೇವೆ ದೊಡ್ಡ ದೊಡ್ಡ ಕಳಿಸ್ತಾರೆ, ಹಾಗೇರಿ ಅವ್ರ ಮಕ್ಕಳು ಹಳ್ಳಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಕನ್ನಡ ಶಾಲೆಯಲ್ಲಿ. ಅದು ಮತ್ತೆ ಸಿಟಿ ಶಾಲೆನೂ ಅಲ್ಲ, ಹಳ್ಳಿಯಲ್ಲಿ ಮೇಡಮ್ ಶಿಶಿ ತಾಲೂಕಲ್ಲ ಹಳ್ಳಿ ಶಾಲೆನೇ ಬಹಳ ಉತ್ತಮವಾಗಿ ಕಲಿತಾರೆ. ಮತ್ತು ಪರಿಸರನ ಹಾಕಿದೆ ಎಲ್ಲ ಬ್ರಾಹ್ಮಣ ಸಮಾಜದ ಮಕ್ಕಳು ಅವ್ರ ಮನೆಯಿಂದ ಎಲ್ಲ ಹೇಳಿದೆ ನಾನು ನಿಮಗೆ, ಮನೆಯಿಂದ ಎಲ್ಲ ಕಲ್ತ್ಕೊಂಡು ಬರ್ತಾರೆ ಅವರು. ಶಿಕ್ಷಕರು ಪಾಠ ಮಾಡೋದಷ್ಟೇ, ಮನೆಯಿಂದ ರೆಡಿ ಆಗಿರ್ತಾರೆ, ಎಲ್ಲ ಅಕ್ಷರಗಳು ಬರ್ತಾವೆ. ತಂದೆ ತಾಯಿ ಗ್ರಾಜುಯೇಟ್ ಇರ್ತಾರೆ, ಎಲ್ಲ ರೆಡಿ ಮಾಡಿ ಕಳಿಸ್ತಾರೆ. ಅಲ್ಲ ನಿಜವಾಗೂ ಇದಿತ್ತು. ಮತ್ತೊಂದೇನಂದ್ರೆ ನಾವೆಲ್ಲ ಚಿಕ್ಕವರಿರ್ಬೇಕಾದಾಗ ಮನೆಗೆ ಬಂದು ತನಕ ಇದು ಏನು ಕೊಟ್ಟಿದ್ರು, ಹೋಮ್ವರ್ಕ್ ಏನು ಕೊಟ್ಟರು, ಹೋಮ್ವರ್ಕ್ ಮಾಡ್ಬೇಕು ಅವ್ರಿಗೆ ಹೋಗ್ರಿ. ಪ್ರತಿಯೊಬ್ಬರು ರೆಸ್ಟ್ರಿಕ್ಷನ್. ಈಗ ಮಕ್ಕಳಿಗೆ ಮೊಬೈಲ್ ಬಂದ್ರಿಂದ ಏನು ಬೇಡ, ಬೇಡ, ತಿಂಡಿ ಬೇಡ, ಶಾಲೆ ಹೋಮ್ವರ್ಕ್ ಬೇಡ, ಎಂಥದ್ದು ಬೇಡ. ಎಲ್ಲ ನಮ್ಮ ಮಕ್ಕಳಿಗೆ ಹೇಳ್ತೇವೆ ನಾವು
ಈಗ ನಾವು ಅದೇ ಪಾಲಕರಿಗೆ ಏನು ಮಾಡ್ತಾರೆ ಹೇಳಿದ ತಕ್ಷಣ ಹೋದ ತಕ್ಷಣ ಹೋದ ಕೂಡಲೇ ಕೈಕಾಲು ಮಕ್ಕ ತೊಳೆಯೋದು ಬ್ಯಾಗಲ್ಲಿ ಹಿಡಿದು ಟೀ ಕೊಟ್ಕೊಂಡು ತಿಂಡಿ ಏನಾರು ಕೊಟ್ಟು ತಿನ್ನೋದು ಮತ್ತೆ ಬಂದ ಪುಸ್ತಕ ಕೊಟ್ಕೊಡು ಅದು ಓದು ಬರ್ದಾದ್ಮೇಲೆ ನಮ್ಗೆ ಆಡ್ಲಿಕ್ಕೆ ಬಿಡುದು ಅವಾಗ ಕತ್ಲಾಗಿ ಬಿಡಿ ನಡ್ಕೊಂಡು ಬಂದು ಇದು ಮಾಡ್ತಾರೆ ನೀವು ಬರ್ಕೊಂಡು ಹೋಗು ಆಮೇಲೆ ಆಡು ಅಂತ ಹೇಳ್ತಿದ್ರು ಪಾಲಕರು. ಈಗ ಪಾಲಕರು ಹೇಳಿದ್ರು ಮಕ್ಕಳು ಕೇಳುದಿಲ್ಲ ಅಂತ ಹೊಟ್ಟೆ ಮತ್ತೆ ಸುರಾಗಿಂದ ಮತ್ತಿಷ್ಟು ಹೆಚ್ಚಾಗತ್ತೆ ಅಲ್ಲ ಮೇಡಮ್. ಇಲ್ಲಿ ಖಾಲಿ ನನ್ಗೆ ಈಗಲೇ ಒಂದು ಉದಾಹರಣೆ ಹೇಳ್ತಾರೆ ಬೇಜಾರು ಮಾಡ್ಬೇಡ ಹೇಳ್ದೆ ಅವ್ರೆ ಖಾಲಿ ಪಾಠ ಚಿಂತಕ್ಕೆ ಹೋಗಿ ನೋಡಿ ಮೇಡಮ್ ಪಾಠ ಚಿಂತ ಪುಸ್ತಕ ಏನ್ ಮಾಡ್ತಾನೆ ಈಗ ತೋರಿಸಿದ್ರು ಹೇಳಿದ್ರೆ ನಮ್ಮ ಮನೇಲಿ ಇಟ್ಟು ಮನೇಲಿ ಕೆಲಸ ಇಟ್ಟು ಶಾಲೆಯಲ್ಲಿ ಇಟ್ಟಿದ್ದೀವಿ ಅದೆಲ್ಲ ಬರುತ್ತೆ ನನಗೆ ಪಟ್ಟಿಯೆಲ್ಲ ಇತ್ತು ಕೇಳಿದ್ರೆ ಶಾಲೆ ಬೆಂಚಲ್ಲಿ ಅದು ಹುಷಾರಿದ್ದಾರೆ ಹುಡುಗ ಅಲ್ಲ ಬೆಂಚಲ್ಲಿ ಇಟ್ಕೊಂಡ್ಬಂದು ನಾಳೆ ಇಲ್ದಿದ್ರೆ ಯಾರು ತಕೊಂಡ್ರೆ ಮಕ್ಕಳು ಅಥವಾ ಏನಾದ್ರು ತಕೊಂಡ್ರೆ ಜಾಸ್ತಿ ಕೇಳ್ಬಿಟ್ಟು ಕಳೆದಿತ್ತು ಹಾ ಪರಿಸ್ಥಿತಿ ಮತ್ತೆ ನಾವ್ ಹೇಳ್ತಿದ್ವಿ ಯಾವ ಜಾಬ್ಗಿಂತ ಶಿಕ್ಷಕರು ಚಲೋ ಅಂತ ನಿಜವಾಗ್ಲೂ ಹೇಳ್ತಿದ್ವಿ ನಾವು. ಯಾಕೆ ನನಗೂ ಭಾಳ ಇಂಟ್ರೆಸ್ಟ್ ಇತ್ತು ಶಿಕ್ಷಕ ವೃತ್ತಿ ಬಗ್ಗೆ. ಆದ್ರೆ ಮನೆಯಲ್ಲಿ ಕಳಿಸ್ಲಿಲ್ಲ ಹೋಗ್ಲಿಲ್ಲ ಬಿಡಿ ಅದು ಸೆಕೆಂಡರಿ. ಆದ್ರೆ ಈಗ ಹೇಳ್ತಾ ಇದ್ದಾರೆ ಶಿಕ್ಷಕರು ನಮಗ್ ಬೇಡಪ್ಪ ಅಂತ. ನಮ್ಮ ಮೈದಾನಿ ಟೀಚರ್ ಇದ್ದಾರೆ ಅವ್ರ ಅಕ್ಕ ನಂಗೆ ನಿಮ್ ಜಾಬ್ ಅಲ್ಲಿ ಬೇಕಿತ್ತು ನಂಗೆ ಇದು ಬೇಡ ಅಂತ. ನಾನಂದ್ರೆ ನಮಗೆ ಬೇಡಪ್ಪ ಅವರು ಸುತ್ತುದು ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ ಅಂದ್ರೆ ಇಲ್ಲ ನಮ್ಮ ಪರಿಸ್ಥಿತಿ ನಿಮ್ಗಿಂತ ಹೆಚ್ಚಾಗದೆ ನೀವೆಲ್ಲ ಕಂಪ್ಯೂಟರ್ ಮೊದಲೇ ಕಲ್ತ್ಕೊಂಡಿದ್ದೀರಿ ಈಗ ನಾವು ಕಲಿದಾಗ ಎಲ್ಲ ಮಾಡ್ಬೇಕಾಗದೆ ಅಂತ. ನಿಜವಾಗೂ ಹೌದು. ಈಗ ಮಕ್ಕಳು ದೊಡ್ಡವರಿಗೂ ಸ್ವಲ್ಪ ಮಾಡ್ಕೊಳ್ಬೇಕಾಗ್ತದೆ. ಇನ್ನೊಂದು ಮೇಡಮ್ ನೀವೆಲ್ಲ ಕಲ್ತಿದ್ರಿ ಮೊಬೈಲ್ ಬಗ್ಗೆ ಏನಿದೆ ಕೆಲವರಿಗೆ ಮೊಬೈಲ್ ಬಗ್ಗೆ ಏನು ಬಂದ್ಗಾಲ ಇದ್ದಿದ್ದವರಿಗೆ ಹಾಕ್ಬೇಕಾದ್ರೆ ಕಷ್ಟ ಆಗ್ತದೆ ಮಾಡ್ಬೇಕಾದ್ರೆ. ಮತ್ತೊಂದಂದ್ರೆ ಈಗ ಇದ್ರೊಳಗೂ ನೋಡ್ರಿ ಆ ಗ್ಯಾಸ್ ಬುಕಿಂಗ್ ಎಲ್ಲ ಆನ್ಲೈನ್ ತರಬರ್ತಿತ್ತು. ಯಾಕೆಂದ್ರೆ ಪಾಪ ಎಂತೆಂಥವ್ರಿಗೆ ಯಾರ್ಯಾರೋ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಹೋಗ್ತಾರೆ ನಮ್ಮ ಸ್ವಲ್ಪ ನಮ್ಗೆ ಗ್ಯಾಸ್ ನೋಡ್ಕೊಳ್ಳಿ ನಾನು ಎಷ್ಟೊತ್ತಿಗೆ ಮಾಡ್ಕೊಟ್ಟು ಬರ್ತಾರೆ ನಮ್ಮ ಏರಿಯಾದಲ್ಲಿ. ಆದ್ರೆ ಮನೆಯಲ್ಲಿ ಪಾಪ ಈಗ ಮಕ್ಕಳಿದ್ದಾರೆ ಮಕ್ಕಳು ಮಾಡ್ತಾರೆ ಪ್ರಶ್ನೆ ಮಕ್ಕಳಿಗೆ ಅಜ್ಜಿ ಎಲ್ಲ ಇರ್ತಾರಲ್ಲ ಅವ್ರ ಪರಿಸ್ಥಿತಿ ಮಾಡ್ತಾರೆ ಸರ್ ಆನ್ಲೈನ್ ಎಲ್ಲ ಅಲ್ಲ ಅವ್ರು ಹೇಗೆ ಮಾಡ್ತಾರೆ ಸಾಧ್ಯನೇ ಇಲ್ಲ. ಕೆಲವಷ್ಟು ಆನ್ಲೈನಿಂದ ಒಳ್ಳೇದು ಇದೆ ಕೆಲವಷ್ಟು ಸಮಸ್ಯೆಗಳು ಇದೆ ಅಲ್ವಾ. ಈಗ ನಿಮ್ಮ ಲೆಕ್ಕದಲ್ಲಿ ಕನ್ನಡ ಶಾಲೆಗೆ ಕಲಿಸ್ಬೇಕಾ ಮಕ್ಕಳನ್ನ ಹೈಸ್ಕೂಲಿಗೆ ಕಳಿಸ್ಬೇಕಾ ಇದು ಇಂಗ್ಲೀಷ್ ಮೀಡಿಯಮ್ಗೆ ಕಳಿಸ್ಬೇಕಾ ಕನ್ನಡ ಶಾಲೆಗೆ ಕಳಿಸ್ಬೇಕಾ ಈಗ ನೀವು ಕಳಿಸಿದ್ರಿ ಅಂತ ಹೇಳಿದ್ರಿ. ಆದರೆ ನೀವು ಕೌಂಟ್ ಮಾಡಿ ಮಕ್ಕಳಿಗೆ ಎಷ್ಟು ಖರ್ಚು ಮಾಡ್ತಾ ಇದೆ ಸರ್ಕಾರ ಅಂತ ಅಲ್ವಾ. ಈಗ ದಿವಸ ಮೊಟ್ಟೆ ಬಂದಿದೆ. ಮೊದಲೇ ವಾರಕ್ಕೆ 2 ಸಲ ಮೊಟ್ಟೆ ಇತ್ತು ಮತ್ತು ದಿವಸ ಟೈಮಿಗೆ ಹಾಕೊಡ್ತಾರೆ. ನಾವು ಮನೆಯಲ್ಲಿ ಅಷ್ಟು ಚೆನ್ನಾಗಿ ಕೊಡ್ಲಿಕ್ಕೆ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗ್ತದಾ? ಕೆಲವರು ಹೇಳ್ಬೋದು ನಾನು ಕೊಡ್ತೇನೆ ಅಂತ. ಇಲ್ಲ, ಒಂದು ದಿವಸ 2 ದಿವಸ ಕೊಡ್ತೀನಿ ಮತ್ತೊಂದು ದಿವಸ ನಮಗೆ ಏನೋ ಕೆಲಸ ಇತ್ತು ಸ್ವಲ್ಪ ತಡೋರು ಆಗ್ತದೆ. ಈಗ ಇಲ್ಲಿ 12ವರೆಗೆ ಊಟ ಹಾಕ್ತಾರೆ. ರವಿವಾರ ಮಕ್ಕಳಿಗೆ 12ವರೆಗೆ ಊಟ ಹಾಕ್ತಾ ನಾವು ಮಾತ್ರ 10 ಗಂಟೆ ಒಳಗೆ ಹಾಜರಿ ಹಾಕ್ಲೇಬೇಕು. ನನ್ನ ಹೆಸರು ಬಂದ್ಬಿಟ್ಟು ಶಾಲೆ ಹಾಕ್ಲಿಲ್ಲ ಮೊಟ್ಟೆ ಲೆಕ್ಕ ಈಗ ನೋಡಿ ಬರ್ತದೆ ಈಗ ಯಾಕಂದ್ರೆ ಅಡ್ಮಿಟ್ ಇಂದ ಕೂತದಲ್ಲ ಅಲ್ಲಿ ಬರ್ತದೆ ಈಗ ಮೊಟ್ಟೆ ಲೆಕ್ಕ ಹಾಕ್ಲಿಲ್ಲ. ಮತ್ತೇನಾದ್ರೂ ಹೇಳಿದ್ಯಾ ನೀವೇನಾದ್ರೂ ಹೇಳಿದ್ರು ಹೇಳ್ರಿ ವಿಚಾರ ಸರ್. ನೀವು ಮಾತಾಡಿ ಮತ್ತೆ ನಾನು ನಿಮ್ಗೇನಾದ್ರು ಬೇಡಿಕೆಗಳಿದ್ರೆ ಹೇಳಿ. ಶಾಲೆಯಿಂದ ತಗೊಂಡಿದ್ದೇವೆ ನಾವು ಹೊರತಾಗಿ ನೀವು SDMC ಅವರು ಪಾಲಕರೆಲ್ಲ ಇದ್ದೀರಲ್ಲ ಶಾಲೆಗೆ ಸಂಬಂಧಪಟ್ಟಂತೆ ಏನಾದ್ರು ಬೇಡಿಕೆಗಳಿದ್ರೆ ಹೇಳಿ. ನಮ್ದು ಶಾಲೆ ಸ್ವಲ್ಪ ಸುಧಾರಣೆ ಆಗ್ಬಿಟ್ಟಿದೆ. ಎಲ್ಲ ಶಾಲೆದು ಸ್ಲ್ಯಾಬ್ ಇಂದ ಬಿಲ್ಡಿಂಗ್ ಬಂದಿದೆ. ನಿಮ್ ಶಾಲೆ ಚಂದ ಇದೆ ನನ್ನ ಇಲ್ಲ ಬೈ ಚಂದ ಹೇಳ್ಬಿಡಿ ಚಂದ ಹೇಳ್ಬಿಡಿ ಇದಕ್ಕೆ ಯಾಕಂದ್ರೆ ಎಲ್ಲ ಶಾಲೆ ಎಲ್ಲ ಕಡೆಗೂ ಈಗ ಸ್ಲ್ಯಾಬ್ ಬಿಲ್ಡಿಂಗ್ ಆಗಿದೆ. ಸ್ಲ್ಯಾಬ್ ಬಿಲ್ಡಿಂಗ್ ಈಗ ಬೇಕು ಹೇಳೋದು ಅವನು ಗೊತ್ತಿದೆ. ಭಾರಿ ವರ್ಷ ಆಯ್ತು 1985ರಲ್ಲಿ ಶತಮಾನ ಪೂರೈಸಿದ ಶಾಲೆ ಮೇಡಮ್ ಇದು. ಒಂದೇ ಶಾಲೆ ಇತ್ತು. ಹೇಳಿದ್ರು ಅದು ಬಿಲ್ಡಿಂಗ್ ಬರ್ಕೊಂಡಿದ್ರು. ಇಲ್ಲ ಈಗ ನಾನು ಸರ್ ಗೊತ್ತಿಲ್ಲ ನಿನ್ನೆ ಮಾಹಿತಿ ಅರ್ಜೆಂಟ್ ಮಾಹಿತಿ ಕಳಿಸಿದ್ದೇನೆ. ಅಂದ್ರೆ ಅವರು ಕೇಳಿದ ಮಾಹಿತಿಯಲ್ಲಿ ನಾನು ಇದು ನಮ್ದೆಲ್ಲ ಮಣ್ಣಿನ ಗೋಡೆ ಅತ್ಯಾಶ ಮಳೆ ಟೀಚರ್ ಪಾಪ ನೆಕ್ಸ್ಟ್ ಟೈಮ್ ಸರಿ ಈಗ ಮಳೆ ಇಲ್ಲ. ನಾನೀಗ ನಿಮ್ಮದು ಮಜಾ ಕೇಳಿದೆ. ನಾವು ತಗೊಂಡಿದ್ದೇವೆ ವಿಷಯಗಳನ್ನ ಅಂದ್ರೆ ಏನಿದೆ ನಮ್ದು ಏನು ಕೇಳಿದ್ರೆ ನೀವು ನಾಳೆ ಕೇಳ್ಬೋದು ಆ ಮೇಡಮ್ ಒಬ್ಬರು ಬಂದಿದ್ರು ಇಲ್ಲಿ ಭಾಷಣ ಬಿಟ್ಟು ಎಲ್ಲ ತಗೊಂಡೋದ್ರು ಸುದ್ದಿನೇ ಇಲ್ಲ ಅಂತ ಹೇಳ್ಬೇಡಿ. ನಾವು ಇದನ್ನ ಮೇಲ್ಮಟ್ಟಕ್ಕೆ ನಮ್ಮ ಇದನ್ನ ಕಳಿಸ್ತೇವೆ ಅಲ್ಲಿ ಅವ್ರು ಪರಿಶೀಲನೆ ಮಾಡಿ ನಿಮ್ಗೆ ಯಾವ್ದು ಬೇಕು ಅಂತ ಇದು ಮಾಡ್ತಾರೆ.
ಅದಕ್ಕೆ ನಿಮ್ದೇನಾದ್ರು ಇದ್ರೆ ಇದು ಈ ಸಲ ಏನ್ ಮಾಡಿದ್ದಾರೆ ಬಿಲ್ಡಿಂಗ್ ಒಂದು ಹೇಳಿಲ್ಲ. ಈ ಬಿಲ್ಡಿಂಗ್ ಇಷ್ಟು ವರ್ಷ ಒಂದು ಆಗಿದೆ. ನಿಮಿಷ ಏನೇನ್ ತಗೊಳ್ಳ ಅಂತ ಓದ್ ಹೇಳ್ತಾರೆ ನಾನು ಸರಿತಾ ಓದ್ ಹೇಳಿ. ಹೌದು ಅದೊಂದು ಮೇಡಮ್ ಅಲ್ಲಿ ಇಲ್ಲಿ ನಮಗೆ ದಾನಿಗಳು ಕೊಟ್ಟಿದ್ದಾರೆ 10 ಗುಂಟೆ 15 ಗುಂಟೆ ಮತ್ತೆ ಎಕ್ಸ್ಟೆನ್ಷನ್ ಮಾಡುವಂತ ಪರಿಸ್ಥಿತಿ ಇಲ್ಲ ಜಾಗ ಆಚೆ ಈಚೆ ತಗೊಳ್ಳುವಂಗಿಲ್ಲ. ಆ ವಿರೋಧರಲ್ಲಿ ಆ ಕಲ್ಲಿದೆ ಮಕ್ಕಳಿಗೆ ಆಡ್ಲಿಕ್ಕೆ ಆಗೋದಿಲ್ಲ. ಆ ಪಂಚಾಯತಿ ನಾವು ಇದೆ ಅಂಬೈರು ಪಂಚಾಯತ್ ನಿಮ್ PDO ಇವತ್ತು PDO ಬಂದು ಕೈ ಮುಗಿದು ನಾವು ಹೇಳಿ ಸಾಕಾಗ್ತದೆ. ನಮ್ಗೆ ಎಲ್ಲದಕ್ಕೂ ಕಾರ್ಯಕ್ರಮಕ್ಕೆ ಈ ಮಕ್ಕಳು ಚಪ್ಪಾಳೆ ಹೊಡಬೇಕು. ಯಾರಿಗೆ ನಿಮ್ PDO ಅವ್ರಿಗೆ ಜನಪ್ರತಿನಿಧಿಗಳು ಗೊತ್ತಾಗೋದಿಲ್ಲ. ಅವರು ಇಲ್ಲಿ ಈ ಶಾಲೆಗೆ ಸಂಬಂಧಪಟ್ಟ 4 ಜನ ಮೆಂಬರ್ ಬರ್ತಾರೆ. ಕಡೆಗೆ ಅವ್ರು ಅವ್ರು ಒಂದು ಪೈಸೆ ಹಾಕೋದಿಲ್ಲ ಕೊಂಡು. ಅದು ಇವ್ರು PDO ಹೇಳೋದಿಲ್ಲ ಅವರಿಗೆ. ಸರಿ ಕಾನೂನಿನ ಒಂದು ಹೇಳ್ಬೇಕು. ಬಾಕಿ ಅಲ್ಲೆಲ್ಲ 7 ಮಂದಿ ಇದ್ದವರೆಲ್ಲ ಶಾಲೆಗೆ ಇಂಟರ್ಲಾಕ್ ಇದು ಹಾಕೋಣ ಶಾಲೆಗೆ ಅಭಿವೃದ್ಧಿ ಮಾಡ್ತಾರೆ. ಇಲ್ಲಿ ಅಲ್ಲಿ 4 ಜನ ಮೆಂಬರ್ ಬರ್ತಾರೆ. ಒಂದು ಶಾಲೆ HPS ಬರ್ತದೆ. ಅಲ್ಲಿ ಒಂದು ಪೈಸೆ ಕೆಲಸ ಮಾಡಿಸೋದು ನೋಡಿ. ಅದು ಟಾಯ್ಲೆಟ್ ಬ್ಲಾಕ್ ಆಗಿ ಮೇಡಮ್ 10 ಸಲ ಹೇಳೋದು ಅವ್ರಿಗೆ ಒಂದು ಸ್ವಲ್ಪ ಹೊತ್ತನ್ನು ತೆಗಿಸ್ರಿ ಅಂತ ಇನ್ನೂವರೆಗೆ PDO ತೆಗಿಸ್ರಿ. ಹೌದು ಹೌದು. ಈ ಮತ್ತೆ ಇವ್ರು ಅವರು ಆಕ್ಟಿವೇಟ್ ಆಗ್ಬೇಕು. ಯಾವ್ದು ಸರ್ಕಾರಿ ನೌಕರರು ಅದು ಶಾಲೆಗೆ ಮಾಡ್ಬೇಕಾಗ್ತದೆ ಹೇಳೋದು ಅದು ಅವ್ರಿಗೆ ಮನವರಿಕೆ ಮಾಡ್ಬೇಕಾಗ್ತದೆ ಆ ಬಾಡಿಗೆ. ಅದು ಮಾಡೋದಿಲ್ಲ ನಾನು ಇದು ಸಭೆಯಲ್ಲಿ ಹೇಳಿದ್ ನೆನ್ಪು ಮಾಡೋದಿಲ್ಲ PDO ಹೇಳೋದಿಲ್ಲ. ಪ್ರತಿಯೊಂದಕ್ಕೆ ನಾವು ಮಕ್ಕಳು ಬೇಕು ಪಾಲಕರು ಬೇಕು. 5 ಪೈಸೆ PDO ಹಾಕಿ ಹೇಳೋದಿಲ್ಲ. ಈ ಶಾಲೆ ನೋಡಿ ಅಲ್ಲೇ ಇದು ಬರ್ತದೆ. ಹೌದು ಯಾಕೆಂದ್ರೆ 10 ವರ್ಷ ಆಯ್ತಲ್ಲ. ಸ್ವಚ್ಛತೆ 50 ವರ್ಷ ಆಯ್ತು. ಆ ಮುಂಡಿಗೆ ಸಜ್ಜೆ ಸಹಜ 150 ವರ್ಷ ಆಯ್ತು. 150 ವರ್ಷ ಆಗ್ತಾ ಇದೆ. ಹೌದು ಅಂದ್ರೆ ಮೇಡಮ್ ಇದು ಮುಂಜಾಗ್ರತೆಯಾಗಿ ನಾನು ಹೇಳ್ತೇನೆ ಒಂದು ನಿಮಿಷ ಹೇಳ್ತೇನೆ. ಈಗ ಈ ಜೂನ್ ದಿಂದ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ವರ್ಷಾವಧಿ ಮಳೆನೇ ಈ ಜೂನ್ ದಿಂದ ಮಳೆ ಸ್ಟಾರ್ಟ್ ಆಗೋದ್ರಿಂದ ಮತ್ತೆ ಮೊನ್ನೆನೇ ಒಂದು ನಮ್ಮ ಹತ್ರ ಹೇಳಿಕೆ ತಗೊಂಡಿದ್ದಾರೆ. ಯಾರ್ಯಾರದು ಯಾವ ಶಾಲೆಗಳಿಗೆ ತೊಂದರೆ ಇದೆ ಅಂತ. ಅದ್ರಲ್ಲಿ ಆಪ್ಷನ್ ಆಗಿತ್ತು ಸೈಕ್ಲೋನ್ ಅಂದ್ರೆ ಚಂಡಮಾರುತ ಭೂ ಕುಸಿತ ಅದು ಇದು ಅಂತ ಇತ್ತು. ನಾನು ನನಗೆ ಅದು ಬಿಟ್ಟು ಅಲ್ಲ ನಾವೇನ್ ಮಾಡಿದ್ದೇವೆ ಅಂದ್ರೆ ನಮ್ಮ ಶಾಲೆ ಅತಿಯಾಗಿ ಮಳೆ ಬಿದ್ದಾಗ ಅದು ಮೇಲ್ಚಾವಣಿಯಿಂದ ಹಿಂಗೆ ನೀರೆಲ್ಲ ಕೊಠಡಿಗೆಲ್ಲ ಇದಾಗ್ತದೆ ಅಂತ ಹೇಳ್ಕೊಂಡು ನಾ ಹೇಳಿಕೊಂಡಿದ್ದೆ. ಇಲ್ಲೇ ಉಂಟು ಅದು ಮೊಬೈಲ್ ಅಲ್ಲಿ ಉಂಟು ಮತ್ತೆ ಹೇಳಿಕೆ ಉಂಟು ವಾಟ್ಸಪ್ ಬಿಟ್ಟಿದ್ದೆ. ಮತ್ತೆ ಮಳೆ ಸ್ಟಾರ್ಟ್ ಆದ್ಮೇಲೆ ಮಕ್ಕಳಿಗೆ ಕ್ಲಾಸ್ ಆಗುದಿಲ್ಲ. ತಗೊಂಡಾರ ಮತ್ತೆ ಬೇಗ ತಗೊಂಡು ಮೇಡಮ್ ಇನ್ನೊಂದು ಸಲನು ಕೊಟ್ಟು ಸಾಕಾಯ್ತು. ಇದೊಂದು ನಮ್ಗೆ ಈ ಶಾಲೆಗೆ ಒಂದಂದ್ರೆ ಅಲ್ಲಿ ಗ್ರಾಮ ಸಭೆ ಹೋಗಿ ಗ್ರಾಮ ಸಭೆ ಡೇಟ್ ಹೇಳಿ.